ಈ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಏನನ್ನೂ ಚರ್ಚೆ ಮಾಡಲಿಲ್ಲ. ಅಲ್ಲ, ಯಾಕೆಂದರೆ ಚುನಾವಣೆ 20 ದಿನ ಇದೆ, ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಸರ್ ಬೆಂಬಲಕ್ಕೆ ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾಕಾಲದಲ್ಲಿ ಧ್ವನಿ ಮಾಡಿದಂಥವ್ರು. ಅವರಿಗೆ ಅವರ ವಿವೇಚನೆ, ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು. ಹೀಗಾಗಿ ನಾವು ಅದನ್ನೇನು ಪ್ರಸ್ತಾಪ ಮಾಡಲಿಲ್ಲ. ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ 50 ವರ್ಷದ ಅವರ ಸೇವೆಯನ್ನು ಶ್ಲಾಘನೆ ಮಾಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತ ಹೇಳಿದ್ದೀವಿ. ಅದು ಗೊತ್ತಿಲ್ಲ ನಮಗೆ ಸರ್. ರಾಜಕೀಯ ನಿವೃತ್ತಿ ಆದರೂ ನಾನು ಯಾರೇ ಬಂದರೂ ಮನೆಗೆ ಸಲಹೆ ಕೊಡ್ತೀನಿ ಅಂತ ಅವ್ರು ಹೇಳಿದರು. ಈಗೇನಾದರೂ ಸಲಹೆ ಕೊಟ್ಟಿದ್ದಾರಾ? ಏನಾದರೂ ನಾನೇನು ಹೇಳಿದೆ ಈಗ ನಾನೇ ಕೇಳ್ತಾ ಇದ್ದೀನಿ. ಕಾಲಕ್ಕೆ ವೆನೆವರ್ ದಿರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ವೆನೆವರ್ ದಿಸ್ ಎ ಡೆಮೋಕ್ರಟಿ ಡಿಫಂಕ್ಷನಿಂಗ್, whenever there is a threat to the people's rights and fundamental rights, he should intervene and give suggestion to the government and to the political leaders. ಹೇಳಿದ್ದೀನಲ್ವ? ಅಲ್ಲ, ಅವ್ರು ಕೇಳಿದ್ರೆ ಚುನಾವಣೆ ದೃಷ್ಟಿಯಿಂದ ಏನಾದರೂ ಸಲಹೆ ಕೊಡ್ತಾರೆ? ಇಲ್ಲ, ಅದನ್ನೇನು ನಮ್ಮ ಪುತ್ರ ಅವರು ನಿನ್ನೆ ಭೇಟಿ ಕೊಟ್ಟಿದ್ದರು. ಅದೇ ಇದೆ. ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಖುಷಿ, ಆನಂದ. ಯಾಕಂದರೆ ಕಾಲಕ್ಕೆ ಧ್ವನಿ ಮಾಡ್ತಾ ಬಂದವರು, ವಾಯ್ಸ್ ಮಾಡಿರೋರು. ಹೀಗಾಗಿ ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯನವರು ಸೇರಿಸಿ ಅಂತರಂಗದಲ್ಲಿ ಎಲ್ಲ ಪ್ರೀತಿ ಇಟ್ಕೊಂಡಿದ್ದೀವಿ, ಸ್ನೇಹಪೂರ್ವಕವೇ ಇದ್ದೀವಿ. ರಾಜಕೀಯ ಸನ್ನಿವೇಶ ಬಂದಾಗ ಪರಸ್ಪರ ಪ್ರಜಾಸತ್ತಾತ್ಮಕ ವಾಕ್ಯದ ಒಳಗಡೆ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ವ್ಯಕ್ತಿಗತವಾಗಿ ಏನೂ ಇರೋದಿಲ್ಲ. ಥ್ಯಾಂಕ್ ಯು.